ರಾಜ್ಯದಲ್ಲಿ ಮುಂದುವರೆದಿದೆ ತೆರಿಗೆಯ ಭೂತ. ವ್ಯಾಪಾರಿಗಳಿಗೆ ಟ್ಯಾಕ್ಸ್ ನೋಟಿಸ್ ಅನ್ನು ಕೊಟ್ಟು ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಹಾಲು ಮಾರಾಟಗಾರನಿಗೂ ಕೂಡ ಇಲಾಖೆ ಈಗ ದೊಡ್ಡ ಶಾಕ್ ಅನ್ನು ಕೊಟ್ಟಿದೆ. ವ್ಯಾಪಾರಿಗಳಿಗೆ ಈಗ ಟ್ಯಾಕ್ಸಿನ ಬಿಸಿ ಮುಟ್ತಾ ಇದೆ. ಹಾಲು ಮಾರಾಟಗಾರನಿಗೂ ಕೂಡ ಶಾಕ್ ಅನ್ನ ಕೊಟ್ಟಿದೆ ತೆರಿಗೆಯ ಇಲಾಖೆ. ನೋ UPI, ಓನ್ಲಿ ಕ್ಯಾಶ್ ಅಂತಿದ್ದಾರೆ ಸದ್ಯ ವ್ಯಾಪಾರಿಗಳು. ಜುಲೈ 23-24ರಂದು ಬಂದ್ಗೆ ಕಾರ್ಮಿಕ ಪರಿಷತ್ ನಿರ್ಧಾರವನ್ನ ಮಾಡಿದೆ. ಬೇಕಾಬಿಟ್ಟಿಯಾಗಿ ನೋಟಿಸ್ ಕೊಟ್ಟವರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಕಾರ್ಮಿಕ ಪರಿಷತ್ತಿನವರು. ಇನ್ನು ವಾಣಿಜ್ಯ ಇಲಾಖೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ಲಾನ್ ಮಾಡಿದ್ರು. ಈಗಾಗಲೇ ತಳ್ಳೋಗಾಡಿಯವ್ರಿಗೆ, ಹಾಲು ವ್ಯಾಪಾರ ಮಾಡೋರಿಗೆ, ತರಕಾರಿ ಅಂಗಡಿಯವರೆಲ್ಲರಿಗೂ ಕೂಡ ವಹಿವಾಟಿಗೆ ಸಂಬಂಧಪಟ್ಟಂತೆ ಒಂದಾದ ಮೇಲೆ ಶಾಕ್ ಬರ್ತಿದೆ. ಅದು ಕೂಡ ಒಂದಲ್ಲ ಎರಡಲ್ಲ, ಅರ್ಧ ಕೋಟಿ 53 ಲಕ್ಷ 40 ಲಕ್ಷ. ಸದ್ಯ ಈಗ ಜುಲೈ 23 ಮತ್ತು 24ರಂದು ಬಂದ್ಗೂ ಕೂಡ ಕಾರ್ಮಿಕ ಪರಿಷತ್ ನಿರ್ಧಾರವನ್ನು ಮಾಡಿದೆ. ಇನ್ನು 53 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಅಂತ ಹೂವಿನ ವ್ಯಾಪಾರಿಗೆ ನೋಟಿಸ್ ಬಂದಿದೆ. ನೋಟಿಸ್ ನೋಡಿ ಶಾಕ್ ನಲ್ಲಿರುವಂತ ಹೂವಿನ ವ್ಯಾಪಾರಿಯನ್ನ ನಮ್ಮ ರಿಪೋರ್ಟರ್ ಚರಣ್ ಮಾತನಾಡಿಸಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಇಲ್ಲಿಯವರೆಗೂ ಬೇಕರಿ, ಕ್ಯಾಂಡಿಮೆಂಟ್ಸ್ಗಳಿಗೆ ಬರ್ತಾ ಇದ್ದಂತಹ ತೆರಿಗೆಯ ನೋಟಿಸ್ ಸದ್ಯ ಈಗ ಹೂವಿನ ಅಂಗಡಿಗಳಿಗೆ ಕೂಡ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ತಳ್ಳೋ ಗಾಡಿಯಲ್ಲಿ ಹೂವನ್ನು ವ್ಯಾಪಾರ ಮಾಡ್ತಾ ಇದ್ದವರಾಗಿರ್ಬೋದು, ಹಾಲು ವ್ಯಾಪಾರ ಮಾಡ್ತಾ ಇರುವವರಾಗಿರ್ಬೋದು, ಇವ್ರುಗಳಿಗೆ ನೋಟಿಸ್ ಬಂದಿರುವಂಥದ್ದು. ನೋಟಿಸನ್ನು ತೋರಿಸ್ತಾ ಹೋಗ್ತೀನಿ. ಬರೋಬ್ಬರಿ ಒಂದಲ್ಲ ಎರಡಲ್ಲ 55 ಲಕ್ಷ ರೂಪಾಯಿಯಷ್ಟು ತೆರಿಗೆಯನ್ನು ಕಟ್ಟಬೇಕು. ಕಳೆದ 4 ವರ್ಷದಿಂದ 55 ಲಕ್ಷ ತೆರಿಗೆ ಹಣ ಬಾಕಿ ಇದೆ, ಅದನ್ನು ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಬಂದಿರುವಂಥದ್ದು. ಒಂದೆಡೆ ಬೇಕರಿಗಳಿಗೆ ಬಂದಾಗ ಎಲ್ಲ ಜನ, ಒಂದಿಷ್ಟು ವ್ಯಾಪಾರಿಗಳು ತಬ್ಬಿಬ್ಬಾಗಿ ಹೋಗಿದ್ರು. ಏನು ಆಗ್ತಾ ಇದೆ, 20 ಲಕ್ಷ 25 ಲಕ್ಷ ಎಲ್ಲಿಂದ ಕಟ್ಟೋದು ಅನ್ನುತ್ತಿದ್ರು. ಆದರೆ ತಳ್ಳೋ ಗಾಡಿ ವ್ಯಾಪಾರಿಗೆ 55 ಲಕ್ಷ ಬಂದಿದೆ ಅಂತ ಹೇಳಿದರೆ ತೆರಿಗೆ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಬರ್ತಿದೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ಏನು ವ್ಯಾಪಾರ ಮಾಡ್ತಾ ಇದ್ದೀರಾ? ಮತ್ತು ಈಗ ತೆರಿಗೆ ಬಂದಿರೋ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ? ಅಯ್ಯೋ, ತೆರಿಗೆ ಬಂದಾಗ ಭಯನೇ ಆಯಿತು ಸರ್. 55 ಲಕ್ಷ ಅಂದರೆ ಏನು ಸರ್ ಇದು? ನಾವು ಮಾಡೋದು ಹೂವಿನ ವ್ಯಾಪಾರ ತಳ್ಳಗಾಡೀಲಿ. 55 ಲಕ್ಷ ಕಳಿಸಿದ್ದಾರೆ, ನೀವು ಬಂದು ಕಟ್ಟಬೇಕು, ತೆರಿಗೆ ಕಟ್ಟಬೇಕು ಅಂತ. ನಮಗೆ ಭಯನೇ ಆಯಿತು ಸರ್. ಹಿಂಗೆ ನಾವು ಎಲ್ಲಿಂದ ತಂದು ಕಟ್ಟೋದು? ಸರ್, ಈಗ ನೀವು ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತಾಯಿದ್ರಿ? ಒಂದು 5ರಿಂದ 6 ಸಾವಿರ, 10 ಸಾವಿರ ಹಬ್ಬಗಳಲ್ಲಿ ಆ ಥರ ಮಾಡ್ತಿದ್ದೆ ಸರ್. ಎಲ್ಲಿ ವ್ಯಾಪಾರ ಮಾಡ್ತಾಯಿದ್ರಿ ಸರ್? ಮತ್ತು ನಿಮಗೆ ಈ ಮುಂಚೆ ಏನಾದರೂ ಈ ಬಗ್ಗೆ ಹೇಳಿದರೆ ಯಾರು ಏನು ಹೇಳಿಲ್ಲ ಸರ್. ಒಂದೇ ಸಲ 4 ವರ್ಷದ್ದು ಅಂತ ಕಳಿಸಿದ್ದಾರೆ. ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಈಗ ₹1 ಬೆಂಕಿಪಟ್ಟಣ ತಗೊಂಡ್ರು ಅವರು ಗೂಗಲ್ ಪೇನೇ ಮಾಡ್ತಾರೆ, ಫೋನ್ಪೇನೇ ಮಾಡ್ತಾರೆ. ಸರ್, ಈಗ ನೀವು ನಿಮ್ಮ ಅಂಗಡಿಯಲ್ಲಿ ಈಗ ತಳ್ಳೋ ಗಾಡಿ ಏನಿದೆ ಅದರಲ್ಲಿ ಫೋನ್ಪೇ ಎಲ್ಲ ತೆಗೆದು ಹಾಕಿದ್ದೀರಾ? ಈಗ ತೆಗ್ದಾಕಿದ್ದೀವಿ ಸರ್. ಈಗ 1 ವಾರದಿಂದ ತೆಗ್ದಾಕ್ಬಿಟ್ಟಿದ್ದೀವಿ, 2ನೇ ನೋಟಿಸ್ ಬಂದಮೇಲೆ. ಆದ್ದರಿಂದ ನಾವು ₹3,000 ಹೂವು ತಗೊಬಂದರೆ ₹500 ವ್ಯಾಪಾರ ಆಯ್ತಾ ಇಲ್ಲ, ಕಾಸಿಲ್ಲ, ಗೂಗಲ್ ಪೇ ಇಲ್ವಾ, ಬಿಡಿ ಬೇಡ ಇರತ್ತೋ ಮಾಡ್ತೀವಿ ಅಂತ ಮುಂದೆ ಹೋಯ್ತಾರೆ. ಇದಿಷ್ಟು ವ್ಯಾಪಾರಿಗಳು ಹೇಳ್ತಂತ ಮಾತು. ಪ್ರಮುಖವಾಗಿ ನಾವು ಒಂದು ದಿವಸ ರಜಾ ಹಾಕಿದರೆ ಮಾರನೇ ದಿವಸ ಹೂವನ್ನು ಖರೀದಿ ಮಾಡೋದಕ್ಕೆ ನಮ್ಮ ಹತ್ರ ಕಾಸಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಇವರು 55 ಲಕ್ಷವನ್ನು ಏಕಾಏಕಿ ಕಟ್ಟಿ ಅಂತ ಹೇಳಿದರೆ ನಾವೆಲ್ಲಿ ಹೋಗಬೇಕು? ಮುಂದಿನ ದಿನಗಳಲ್ಲಿ ನಾವು ಒಂದು ಅಂಗಡಿ ಮುಚ್ಚಬೇಕು ಅಥವಾ ಊರು ಬಿಡಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.